ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ವ್ಲಾಗ್ಸ್. ಇವತ್ತು ನಾನು ಸೂಪರ್ ಹೆಲ್ದಿಯಾಗಿರುವಂತಹ ರಾಗಿ ಉಂಡೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಾಗೆ ಮೂಳೆಗೂ ತುಂಬ ಒಳ್ಳೆಯದು. ಇದನ್ನು ಮಕ್ಕಳಿಗೆ ಡೈಲಿ ಒಂದು ಕೊಟ್ಟರೆ ತುಂಬ ಆರೋಗ್ಯಕ್ಕೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಸಹ ಕೊಡಿ. ಹಾಗಾದರೆ ಈ ವಿಡಿಯೋದಲ್ಲಿ ಹೋಗ್ಬಿಡೋಣ. ನೋಡಿ, ಇವೇ ಬೇಕಾದಂಥ ಇಂಗ್ರೀಡಿಯೆಂಟು. ನಾನು ಇಲ್ಲಿ 1 ಕಪ್ಪಷ್ಟು ರಾಗಿ ಹಿಟ್ಟು, ಅದೇ ಕಪ್ಪಲ್ಲಿ 3/4 ಕಪ್ ಅಳತೆಯಷ್ಟು ಬೆಲ್ಲ ತೊಗೊಂಡಿದ್ದೀನಿ, ತುರಿದಿಟ್ಕೊಂಡಿದ್ದೀನಿ. ಹಾಗೆ 2 ಸ್ಪೂನಷ್ಟು ಎಳ್ಳು ತೊಗೊಂಡಿದ್ದೀನಿ, ಬಿಳೆ ಎಳ್ಳು. ಹಾಗೆ ಒಂದು ಸ್ವಲ್ಪ ಕೊಬ್ಬರಿ ತುರಿ, ಹಾಗೆ 1 ಕಪ್ನಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ. ಈಗ ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಒಲೆ ಮೇಲೆ ನೋಡಿ ಶೇಂಗಾ ಬೀಜ ಎಲ್ಲ ಹಾಕ್ಕೊಂಡು ಸಿಪ್ಪೆ ಬಿಟ್ಟು ಬರೋವರೆಗೂ ಹುರ್ಕೊಳ್ಳಿ. ನೀವು ನೋಡಿ ಇಷ್ಟು ಹುರಿದಿದ್ದಾಗಿದೆ, ಸಾಕಾಗಿದೆ. ಇವಾಗ ನಾವು ಇದನ್ನು ತಗೊಂಬಿಡೋಣ. ಈಗ ಇದೇ ಬಾಣಲಿಗೆ ನಾನು ಕೊಬ್ಬರಿ ತುರಿನ ಹಾಕ್ಕೊತಾ ಇದ್ದೀನಿ. ಲೈಟಾಗಿ ಬಾಣಲಿ ಬಿಸಿಗೆ ಹುರ್ಕೊಳ್ಳಿ, ಸಾಕು. ಜಾಸ್ತಿ ಹುರ್ಕೊಳ್ಳೋಕೆ ಹೋಗ್ಬೇಡಿ, ಸೀದೋಗ್ಬಿಡುತ್ತೆ. ನೋಡಿ ಹುರಿದಾಗಿದೆ, ಅದನ್ನು ತೆಗೆದಿಟ್ಕೊಂಡು ನಾನೀಗ ಅದೇ ಬಾಣಲಿಗೆ ಎಳ್ಳು ಹಾಕಿ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಹುರ್ಕೊಳ್ಳಿ. ಅದನ್ನು ಆಯಿತು. ಇವಾಗ ಅದನ್ನು ಸೈಡಿಗೆ ಎತ್ತಿಟ್ಕೊಂಡು ಇವಾಗ ಒಂದು 3ರಿಂದ 4 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನಾನಿವಾಗ ರಾಗಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಈ ರಾಗಿ ಹಿಟ್ಟು ಹಸಿ ವಾಸನೆ ಹೋಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಲೆನ ಹುರ್ಕೊಳ್ಳಿ. ನೋಡಿ ಇವಾಗ ಹುರಿದಿದ್ದಾಗಿದೆ. ನೋಡಿ ಚೆನ್ನಾಗಿ ಹುರಿಬೇಕು, ಹಸಿ ವಾಸನೆ ಹೋಗೋವರೆಗೂ ರಾಗಿ ಹಿಟ್ಟು ಹುರ್ಕೊಳ್ಳಿ. ಇದನ್ನು ಇವಾಗ ಸೈಡಿಗೆ ಎತ್ತಿಟ್ಕೊಂಬಿಡೋಣ. ಈಗ ನಾವು ಇದೇ ಬಾಣಲಿಗೆ ನಾನು 3/4 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ನಲ್ಲ, ಅದು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ಥರ ಕರಗಿಸ್ಕೊಂಡಿದ್ದೀನಿ. ಈ ಥರ ಕರಗಿಸ್ಕೊಂಡ್ಮೇಲೆ ನೀವು ಒಂದು ಸ್ವಲ್ಪ ಇದು ಒಂದು ಕುದಿ ಬರೋವರೆಗೂ ಕರಗಿಸ್ಕೊಳ್ಳಿ, ಸಾಕು. ಯಾಕಂದರೆ ಪಾಕ ಬರೋ ಅವಶ್ಯಕತೆ ಇಲ್ಲ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಾ ಇರಿ. ಅವಾಗವಾಗ ಮಿಕ್ಸ್ ಮಾಡ್ಕೊತಾ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ ಕುದಿ ಬಂದಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ. ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಇದನ್ನು ಬಿಟ್ಬಿಡಿ. ನಾನಿಲ್ಲಿ ಶೇಂಗಾ ಬೀಜನ ಸಿಪ್ಪೆ ಬಿಡಿಸಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ರುಬ್ಕೊಂಬಂದ್ಬಿಡೋಣ. ನೋಡಿ ರುಬ್ಕೊಂಬಂದಿದ್ದೀನಿ. ತರ್ತರಿಯಾಗಿ ರುಬ್ಬೇಕು, ಇದನ್ನು ನುಣ್ಣಗೆ ರುಬ್ಬಾರ್ದು. ಇವಾಗ ರಾಗಿ ಹಿಟ್ಟನ್ನ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ, ಹುರಿದಿಟ್ಕೊಂಡ್ರೆ ನೋಡಿ ಈ ಥರ ಹಿಂಡಿದರೆ ಸ್ವಲ್ಪ ಹಿಡಿ ಬರಬೇಕು, ಕೈಯಲ್ಲಿ ಉಂಡೆ ಥರ ಹಾಕಬೇಕು. ನಾವಿವಾಗ ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ನ ಹಾಕ್ಕೊಂಬಿಡೋಣ. ನಾವೇನು ಹುರಿದಿಟ್ಕೊಂಡಿದ್ವಲ್ಲ ಕೊಬ್ಬರಿ ತುರಿ, ಹಾಗೆ ಶೇಂಗಾ ಬೀಜ ರುಬ್ಬಿಟ್ಕೊಂಡಿದ್ವಲ್ಲ ತರ್ತರಿಯಾಗಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಎಳ್ಳು, ಇದೆಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ. ಈ ಹಿಟ್ಟಿಗೆಲ್ಲ ಕಲಿಬೇಕು, ಅಲ್ಲಿವರೆಗೂ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇಲ್ಲಿ 1 ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಆಪ್ಷನಲ್, ನೀವು ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನೋಡಿ ಇವಾಗ ನಾನು ಬೆಲ್ಲದ ಪಾಕ ಹಾಕ್ಕೊತಾ ಇದ್ದೀನಿ. ತೀರ ತಣ್ಣಗಾದ್ಮೇಲೆ ಹಾಕ್ಕೋಬೇಡಿ, ಸ್ವಲ್ಪ ಬಿಸಿ ಇದ್ದಾಗೆ ಹಾಕ್ಕೊಳ್ಳಿ. ಈ ಥರ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲದ ಪಾಕ ಎಲ್ಲದಕ್ಕೂ ಅಂಟ್ಕೊಳ್ಳೋ ಥರ ಹಿಟ್ಟಿಗೆಲ್ಲ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಸ್ವಲ್ಪ ಬಿಸಿಯಾಗಿರುವಾಗೆ ಈ ಉಂಡೆ ಮಾಡ್ಕೋಬೇಕು. ನೋಡಿ ಎಲ್ಲ ಕೈಯಲ್ಲಿ ಒಂದು ಸತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ನಾನು ಒಂದು ಉಂಡೆ ಮಾಡಿ ತೋರಿಸ್ತೀನಿ. ಸುಲಭವಾಗಿ ಬಂದುಬಿಡುತ್ತೆ ಈ ಉಂಡೆ. ಆಮೇಲೆ ತುಂಬ ಸಾಫ್ಟಾಗಿ ತುಂಬ ರುಚಿಯಾಗಿ ಇರುತ್ತೆ. ಹೆಲ್ದಿಯಾಗಿರೋದು ರುಚಿಯಾಗಿರಲ್ಲ ಅಂತ ಹೇಳ್ತಾರಲ್ಲ, ಆ ಥರ ಏನಿರಲ್ಲ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದು ಮಕ್ಕಳಿಗೆ ಡೈಲಿ ಒಂದು ಕೊಟ್ಟು ನೋಡಿ, ತುಂಬ ಒಳ್ಳೆಯದು ಇದು ಆರೋಗ್ಯಕ್ಕೆ. ಹಾಗಾಗಿ ನೋಡಿ ನಾನು ಇನ್ನೊಂದು ಉಂಡೆ ಸಮೇತ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಈಗ ರೆಡಿಯಾಗಿದೆ ಈ ಉಂಡೆಗಳೆಲ್ಲ. ನನಗೆ 1 ಕಪ್ಗೆಷ್ಟೇ ಇಷ್ಟು ಉಂಡೆಗಳಾಗಿದ್ದಾವೆ. ಇದೇ ರೀತಿಯಾದ ಹೆಲ್ದಿ ರೆಸಿಪೀಸ್ಗಳು ಬೇಕಿದ್ರೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾರ್ರಿ. ಇದೇ ರೀತಿಯಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾರ್ರಿ. ಹಾಗಾದರೆ ನಾನು ಬರ್ತೀನಿ. ಬಾಯ್.